ಪಬ್ಲಿಕ್ ಟಿವಿ ಜೊತೆಗೆ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಸರ್ಕಾರ ಉರುಳೋದು ಶತಸಿದ್ಧ ಅಂತ ಭವಿಷ್ಯ ನುಡಿತಾ ಇದ್ದಾರೆ. ಮೋದಿ ಪ್ರಧಾನಿ ಆಗ್ತಾ ಇದ್ದ ಹಾಗೆ ಕರ್ನಾಟಕದಲ್ಲಿ ಸರ್ಕಾರ ಬದಲಾವಣೆ ಆಗುತ್ತೆ. ಅನುದಾನವಿಲ್ಲದೆ ಶಾಸಕರಿಗೆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆಡಳಿತದಲ್ಲಿರುವಂತಹ ಕಾಂಗ್ರೆಸ್ ಶಾಸಕರೇ ಈಗ ಅಸಮಾಧಾನಗೊಂಡಿದ್ದಾರೆ. ಸಿದ್ದರಾಮಯ್ಯ, ಡಿಕೆಶಿ, ಪರಮೇಶ್ವರ್ 3 ಬಣ ಇದೆ. ಹೀಗಾಗಿ ಸರ್ಕಾರದ ಆಯುಷ್ಯ ಅಲ್ಪ ಅನ್ನೋದನ್ನ ಸ್ಟ್ರೆಸ್ ಮಾಡ್ತಾ ಇದ್ದಾರೆ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ. ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಅವರ ಸ್ಟೇಟ್ಮೆಂಟ್ ಇದು. ಒಂದ್ ಕಡೆಗೆ ಸರ್ಕಾರ ಉರುಳುತ್ತೆ, ಸರ್ಕಾರ ಡಿಮ್ಯಾಂಟಲೈಸ್ ಆಗುತ್ತೆ ಅಥವಾ ಡಿಸ್ಟೆಬಿಲೈಸ್ ಆಗುತ್ತೆ ಅನ್ನುವಂತಹ ಭವಿಷ್ಯವನ್ನ ಯಶ್ಪಾಲ್ ಸುವರ್ಣ ಅವರು ಪಬ್ಲಿಕ್ ಟಿವಿ ಜೊತೆಗೆ ಮಾತಾಡ್ತಾ ಹೇಳ್ತಾ ಇದ್ರು. ಮಹಾರಾಷ್ಟ್ರ ಸಿಎಂ ಏಕನಾಥ್ ಶಿಂದೆ ಒಂದು ಹೇಳಿಕೆ ಬಹಳ ಚರ್ಚೆ ಕರ್ನಾಟಕದಲ್ಲಿ ಆಗ್ತಾ ಇದೆ. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಪತನ ಆಗುತ್ತೆ, ನನ್ನ ಜೊತೆ ಈ ಬಗ್ಗೆ ಚರ್ಚೆ ಆಗಿದೆ ಅನ್ನೋ ಮಾತನ್ನು ಅವರು ಸತಾರದಲ್ಲಿ ಒಂದು ಸಭೆಯಲ್ಲಿ ಮಾತನಾಡಿದ್ದಾರೆ. ಈ ಬಗ್ಗೆ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಮಾತಾಡ್ತಾರೆ. ಸರ್, ಏಕನಾಥ್ ಶಿಂದೆ ಅವರ ಈ ಒಂದು ಹೇಳಿಕೆ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಚುನಾವಣೆ ಸಂದರ್ಭದಲ್ಲೂ ಕೂಡ ಬಿಜೆಪಿ ನಾಯಕರು ಹೇಳ್ತಾ ಇದ್ರು ರಾಜ್ಯ ಸರ್ಕಾರ ಹೆಚ್ಚು ದಿವಸ ಉಳಿಯೋದಿಲ್ಲ ಅನ್ನುವಂಥದ್ದು. 100ಕ್ಕೆ 100 ಇಡೀ ರಾಜ್ಯದ 7 ಕೋಟಿ ಜನರು ಕಳೆದ 1 ವರ್ಷದ ಆಡಳಿತದಲ್ಲಿ ಬೇಸತ್ತಿದ್ದಾರೆ. ಯಾವುದೇ ರೀತಿ ಅಭಿವೃದ್ಧಿ ಕಾರ್ಯಗಳು, ಯಾವುದೇ ರೀತಿಯ ಕ್ಷೇತ್ರದ ಶಾಸಕರಿಗೆ ಅಭಿವೃದ್ಧಿಗೆ ಅನುದಾನಗಳನ್ನು ಬಿಡುಗಡೆ ಆಗ್ತಿಲ್ಲ. ಆ ಸಂದರ್ಭದಲ್ಲಿ ಇವತ್ತು ಕಾಂಗ್ರೆಸ್ನ ಶಾಸಕರು ಇವತ್ತು ಮುಜುಗರಕ್ಕೆ ಎಡಗಾಗಿದ್ದಾರೆ. ಯಾಕೆಂದರೆ ಚುನಾವಣೆ ಸಂದರ್ಭದಲ್ಲಿ ಖುದ್ದು ನಮ್ಮ ಹತ್ರ ಹೇಳ್ತಿದ್ರು ಅವರು, ನಾವು ಯಾವ ರೀತಿ ಜನರ ಮುಂದೆ ಹೋಗೋದು, ಜನರ ಹತ್ರ ಯಾವ ರೀತಿ ಮತ ಕೇಳೋದು. ನನಗೆ ಹೇಳ್ತಿದ್ರು, ನೀವು ಅದೇ ವಿರೋಧ ಪಕ್ಷದವರು, ನಿಮಗೆ ನಮ್ಮ ಆಡಳಿತದ ಬಗ್ಗೆ ದೂರು ಕೊಡ್ಬೋದು, ಅದರ ಬಗ್ಗೆ ಟೀಕೆಗಳನ್ನು ಮಾಡಿ, ನಮಗೆ ಯಾವ ರೀತಿ ಟೀಕೆಗಳು ಮಾಡೋದಂದರೆ ಭಾಳ ಕಷ್ಟ ಸಾಧ್ಯ ಅಂತ. ಅದರರ್ಥ ಕಾಂಗ್ರೆಸ್ನ ಶಾಸಕರೇ ಇವತ್ತು ಈ ಸರ್ಕಾರದ ಮೇಲೆ ನಂಬಿಕೆ, ಭರವಸೆ ಇಡಲಿಲ್ಲ. ಅವರು ಕೂಡ ಕಾಯ್ತಿದ್ದಾರೆ. ಈ ರೀತಿ ಮುಂದುವರೆದ್ರೆ ನಮಗೆ ಕೂಡ ಭವಿಷ್ಯಕ್ಕೆ ಕುತ್ತಾಗ್ತದೆ ಅಂದಿಷ್ಟೇ. ಖಂಡಿತವಾಗಿಯೂ ಏಕನಾಥ್ ಶಿಂದೆ ಅವರ ಮಾತು ಇಲ್ಲಿ ಪೂರಕವಾದ ವಾತಾವರಣ ನಿರ್ಮಾಣವಾಗ್ತಿದೆ. ಇವತ್ತು ಡಿ.ಕೆ. ವರ್ಸಸ್ ಸಿದ್ದರಾಮಯ್ಯ ಅವರ ಇಬ್ಬರಿಗೆ ಪೈಪೋಟಿ ಆಗ್ತದೆ. ಅದರ ಅರ್ಥ 4 ತಾರೀಕಿನ ಈ ಫಲಿತಾಂಶದ ನಂತರ 1 ವಾರದಲ್ಲಿ ಒಂದು ಒಳ್ಳೆಯ ವಿಚಾರಗಳು ಕರ್ನಾಟಕ ರಾಜ್ಯದಲ್ಲಿ ಮೂಡಿ ಬರಲಿಕ್ಕಿದೆ. ಈ ಲೋಕಸಭಾ ಚುನಾವಣೆ ಸಂದರ್ಭ ಅದಕ್ಕಿಂತ ಮೊದಲು ಚರ್ಚೆ ಆಗ್ತಿತ್ತು, ರಾಜ್ಯದಲ್ಲಿ ಸರ್ಕಾರ ಉಳಿಯೋದಿಲ್ಲ, ಕೆಲ ಶಾಸಕ ಅಸಮಾಧಾನಿತರೆಲ್ಲ ಬರ್ತಾರೆ, ಬಿಜೆಪಿ ಸಪೋರ್ಟ್ ಮಾಡ್ತದೆ ಅಂತ. ಏನಾಗಲಿಕ್ಕಿದೆ ಅಂತ ಅಭಿವೃದ್ಧಿ ಪರ ಚಿಂತನೆ ಇದ್ದವರು 100ಕ್ಕೆ 100 ಬಿಜೆಪಿಗೆ, ನರೇಂದ್ರ ಮೋದಿಗೆ ಬೆಂಬಲವನ್ನು ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಸೂಚಿಸ್ತಾರೆ. ಅದಷ್ಟರಲ್ಲಿ ಏಕನಾಥ್ ಶಿಂದೆ ಅವರ ಮಾತು ನಿಜ ಆಗುವ ಸಾಧ್ಯತೆಗಳು ಭಾಳಷ್ಟಿದೆ. ಹೇಗೆ ನಿಜ ಆಗೋದು? ಹೇಗೆ? ಜನರಿಗೆ ಇವತ್ತು ಒಳ್ಳೆ ಆಡಳಿತ ಬೇಕು, ಅಭಿವೃದ್ಧಿ ಆಗಬೇಕು. ಯಾಕೆಂದರೆ ಯಾವುದೊಬ್ಬ ಜನಪ್ರತಿನಿಧಿ ಅವನ ಊರಿನಲ್ಲಿ ಅಭಿವೃದ್ಧಿ ಆಗದ ಸಂದರ್ಭದಲ್ಲಿ ಅವರು ಜನರಿಗೆ ಉತ್ತರ ಕೊಡಬೇಕಾಗ್ತದೆ. ಯಾಕೆಂದರೆ ಜನರು ಕೇಳೋದು ಅವರ ಹತ್ರ, ರಾಜ್ಯದ ಬಗ್ಗೆ ಜನರು ಅವ್ರ ಹತ್ರ ಚರ್ಚೆ ಮಾಡಿದೆ. ರಾಜ್ಯ ಸರ್ಕಾರ ಯಾವುದು ಅನುದಾನ ಕೊಟ್ಟರೆ ಮಾತ್ರ ಅಭಿವೃದ್ಧಿ ಮಾಡಲಿಕ್ಕೆ ಆಗ್ತದೆ. ಅದಿಷ್ಟಲ್ಲಿ ಅಭಿವೃದ್ಧಿ ಪರವಾಗಿದ್ದರೆ ಜನರು ಅವರಿಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ಅದಷ್ಟರಲ್ಲಿ ಕಾಂಗ್ರೆಸ್ನ ಭಾಳಷ್ಟು ಶಾಸಕರು ಇವತ್ತು ಅಸಮಾಧಾನದಲ್ಲಿದ್ದಾರೆ. ಯಾಕೆಂದರೆ ಇವತ್ತು ಅವರಿಗೆ ಡಿ.ಕೆ.ಶಿ ಬಣದಲ್ಲಿ ಗುರುತಿಸುವುದು, ಸಿದ್ದರಾಮಯ್ಯನವರಿಗೆ ಗುರುತಿಸುವುದು ಎಂಬುದು ಒಂದು ಅವರ ಮನಸ್ಸಿನಲ್ಲಿ ಒಂದು ಭಾಳ ಒಂದು ನೋವಿದೆ. ಅದಿಷ್ಟಲ್ಲಿ ಆ 2ರಲ್ಲಿ ಮುಕ್ತಿ ಪಡಬೇಕಾದ್ರೆ ಖಂಡಿತವಾಗಿಯೂ ಸರ್ಕಾರ ಬದಲಾಗುವಂಥ ನಿರೀಕ್ಷೆ ಸಂದರ್ಭದಲ್ಲಿ ಅವರೆಲ್ಲ ಕೈ ಜೋಡಿಸುವಂಥ ಸಂಭಾವ್ಯಗಳಿವೆ. ಏಕನಾಥ್ ಶಿಂದೆ ಚುನಾವಣಾ ಪ್ರಚಾರಕ್ಕೂ ಬಂದಿದ್ದರು ಕೂಡ, ಏನು ಚರ್ಚೆ ಆಗಿತ್ತು ಆಗ? ಏನಾದರೂ ಆಗಿತ್ತಾ? ಏಕನಾಥ್ ಶಿಂದೆ ಅವರು ಈಗಾಗಲೇ ಕಳೆದ 1 ವರ್ಷದಲ್ಲಿ ಒಂದು ಒಳ್ಳೆಯ ಆಡಳಿತವನ್ನು ಮಹಾರಾಷ್ಟ್ರದಲ್ಲಿ ನೀಡ್ತಿದ್ದಾರೆ. ಕೇಂದ್ರ ಸರ್ಕಾರದ ಒಂದು ಸಹಭಾಗಿತ್ವದಲ್ಲಿ ಡಬಲ್ ಇಂಜಿನ್ ಸರ್ಕಾರ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಿದೆ. ಇವತ್ತು ಇಡೀ ಮಹಾರಾಷ್ಟ್ರದ ಜನರ ವಿಶ್ವಾಸವನ್ನು ಕೂಡ ಅವರು ಗೆದ್ದಿದ್ದಾರೆ. ಇದು ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಅವರ ಮಾತು. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.